ಹೆಲೋ ಗೈಸ್, ಮೀಡಿಯಾ ಒನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷವು ಕಳೆದ 2-3 ವಾರಗಳಿಂದ ನಡೆಯುತ್ತಲೇ ಇದೆ. ಎರಡು ಕಡೆಯೂ ತುಂಬಲಾರದ ನಷ್ಟವಾಗಿದೆ. ಇಸ್ರೇಲ್ 2 ವರ್ಷಗಳ ಕಾಲ ಗಾಜಾ ಪಟ್ಟಿಯನ್ನು ಧ್ವಂಸಪಡಿಸಿ ವಶಪಡಿಸಿಕೊಂಡಿದೆ. ಅದೇ ತರಹ ತನ್ನ ನೆರೆಯ ರಾಷ್ಟ್ರಗಳಾದಂತಹ ಲೆಬನಾನ್, ಸಿರಿಯಾ, ಯಮನ್ ಇನ್ನೂ ಕೆಲವು ರಾಷ್ಟ್ರಗಳ ಮೇಲೆ ತನ್ನ ವಾಯುಪಡೆಗಳೊಂದಿಗೆ ದಾಳಿ ಮಾಡುತ್ತಲೇ ಇದೆ. ಇದೀಗ ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿ ಇರಾನ್ ಕೈವಶ ಮಾಡಬೇಕೆಂದು ಸಂಘರ್ಷಕ್ಕೆ ಇಳಿದಾಗ ಇರಾನ್ ಮಾಡಿದ ಪ್ರತೀಕಾರಕ್ಕೆ ಇಸ್ರೇಲ್ನಲ್ಲಿ ಗಾಜಾ ಪಟ್ಟಿಯಂಥ ದೃಶ್ಯವನ್ನು ಕಂಡು ಇಸ್ರೇಲ್ ನಾಗರಿಕರ ನಡುವೆ ಸಂಘರ್ಷಕ್ಕೆ ಗೊಂದಲಕ್ಕೆ ಕಾರಣವಾಗಿದೆ. ಇರಾನ್ ಪರಮಾಣು ವ್ಯವಸ್ಥೆ ಪಡೆಯಬಾರದೆಂದು ಇಸ್ರೇಲ್, ಅಮೆರಿಕ ಹಾಗೂ ಹಲವಾರು ಯುರೋಪಿಯನ್ ದೇಶಗಳ ವಾದವಾಗಿದೆ. ಸ್ನೇಹಿತರೆ, ಇಡೀ ವಿಶ್ವದಲ್ಲೇ ಗೊಂದಲಕ್ಕೀಡಾದಂತಹ ವಿಷಯವೇನೆಂದರೆ 3ನೇ ಮಹಾಯುದ್ಧ ಪ್ರಾರಂಭವಾಯಿತು ಎಂದು ಕೆಲವರಲ್ಲಿ ಆತಂಕ ಉಂಟಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಆಗುತ್ತಿರುವ ಯುದ್ಧವು 3ನೇ ಮಹಾಯುದ್ಧದ ಪ್ರಾರಂಭ ಎಂದು ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಇವರ ಅಡ್ವೈಸರ್ ಕಳೆದ ವಾರ ನ್ಯೂಸ್ ಚಾನೆಲ್ ಒಂದರಲ್ಲಿ ತಿಳಿಸಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷದಲ್ಲಿ ಅಮೆರಿಕವು ಸಂಪೂರ್ಣವಾಗಿ ಶಾಮೀಲಾಗಿದೆ, ನಾವು ಇಸ್ರೇಲ್ ಪರವಾಗಿದ್ದೇವೆ ಎಂದು ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ತನ್ನ ಎಲ್ಲ ಇಂಟರ್ವ್ಯೂಗಳಲ್ಲಿ, ತನ್ನ ಎಲ್ಲ ಸಭೆಗಳಲ್ಲಿ ತಿಳಿಸಿದ್ದಾರೆ. ಇರಾನ್ ಪರಮಾಣು ವ್ಯವಸ್ಥೆ ಪಡೆಯಬಾರದೆಂದು ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಅಮೆರಿಕದ B-2B ಬಾಂಬರ್ನೊಂದಿಗೆ ಇರಾನಿನ ಫರ್ದೋ, ನಟನ್ಸ್, ಇಫ್ಶಾನ್ ಎಂಬ 3 ಪರಮಾಣು ವ್ಯವಸ್ಥೆಯನ್ನು ಸಂಪೂರ್ಣ ನಾಶ ಮಾಡಿದೆ. ಈ ಸುದ್ದಿಯನ್ನು ಡೊನಾಲ್ಡ್ ಟ್ರಂಪ್ ಅವರು ತನ್ನ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅದೇ ರೀತಿ ವಿಶ್ವದಲ್ಲಿ ಯಾವ ಸೈನ್ಯ ಪಡೆಯೂ ಈ ಕೆಲಸವನ್ನು ಮಾಡಲು ಸಫಲರಾಗಿಲ್ಲ, ಆದರೆ ನಾವು ಅದನ್ನು ಮಾಡಿದ್ದೇವೆ ಎಂದು ಖುಷಿಯಿಂದ ತಿಳಿಸಿದ್ದಾರೆ. ಮುಂದಿನ ಸುದ್ದಿಗಳಿಗಾಗಿ ಮೀಡಿಯಾ ಒನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸುದ್ದಿಗಾಗಿ ನಿರೀಕ್ಷಿಸಿ. ಕೆಲವು ಸಮಯಗಳ ನಂತರ ನಿಮ್ಮ ಮುಂದೆ